ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಬ್ಯಾಚುಲರ್ ಪಾರ್ಟಿಯಲ್ಲಿ ಆದಂಥ ಒಂದು ಎಡವಟ್ಟು ಈಗ ಆಸ್ಪತ್ರೆಗೆ ಸೇರುವಂತಾಗಿದೆ ಒಂದು ವರನಿಗೆ. ಹೌದು, ಬ್ಯಾಚುಲರ್ ಪಾರ್ಟಿಯಲ್ಲಿ ಸ್ನೇಹಿತರ ಜೊತೆ ಬಾರ್ಗೆ ಹೋಗಿದ್ದಂಥ ಯುವಕನೊಬ್ಬ ಬಾರನ ಹುಡುಗರೊಂದಿಗೆ ಒಂದು ಹಲ್ಲೆಗೆ ಒಳಗಾಗಿ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಯನ್ನು ಸೇರಿದ್ದಾನೆ. ಹೌದು, ಮಹಾಲಕ್ಷ್ಮೀಪುರಂನ ಒಬ್ಬ ನಿವಾಸಿ ಬಸವರಾಜ್ ಎಂಬಾತ ಗಾಯಗೊಂಡವನು. ಬಸವೇಶ್ವರ ನಗರದ JD ಬಾರ್ನಲ್ಲಿ ಶನಿವಾರ ಆದಂಥ ಘಟನೆ. ಸಂಜೆ 7 ಗಂಟೆಯಿಂದ ರಾತ್ರಿ 10:30ರವರೆಗೆ ಬಸವರಾಜ್ ಸ್ನೇಹಿತರ ಜೊತೆ ಪಾರ್ಟಿಯನ್ನು ಮಾಡ್ತಾಯಿದ್ರು. ಪಾರ್ಟಿ ಮುಗಿದ ನಂತರ 4,140 ರೂಪಾಯಿ ಬಿಲ್ ಆಗಿರುತ್ತೆ. ಆ ಒಂದು ಬಿಲ್ಲಿನ ಮೊತ್ತ ಹೆಚ್ಚಾಗಿದೆ ಅಂತ ಒಂದು ಸ್ನೇಹಿತರು ಬಾರ್ನ ಹುಡುಗರ ಜೊತೆ ಒಂದು ವಾಗ್ವಾದ ಕೇಳಿದ್ದಾರೆ. ಈ ಒಂದು ಜಗಳ ವಿಕೋಪಕ್ಕೆ ತಿರುಗುವ ಸೂಚನೆ ಆದ ನಂತರ ಈ ಒಂದು ಇಬ್ಬರು ಗೆಳೆಯರಿಗೆ ಒಂದು ಸ್ಥಳದಿಂದ ಪರಾರಿಯಾಗ್ತಾರೆ. ಆದರೆ ಅಷ್ಟರೊಳಗೆ ಒಂದು ಬಾರ್ ಹುಡುಗರೆಲ್ಲ ಸೇರಿಕೊಂಡು ಈ ಒಂದು ಬಿಯರ್ ಬಾಟಲ್ಗಳಲ್ಲಿ ಒಂದು ಬಸವರಾಜ್ ಮತ್ತು ಇನ್ನೊಬ್ಬರ ಮೇಲೆ ಒಂದು ಹಲ್ಲೆಯನ್ನು ನಡೆಸಿದ್ದಾರೆ ಎಂದು ಆರೋಪ ಮಾಡಲಾಗ್ತಿದೆ. ಗಂಭೀರ ಗಾಯಗೊಂಡಿರುವಂಥ ಬಸವರಾಜ್ ನಿಮ್ಹಾನ್ಸ್ ಆಸ್ಪತ್ರೆಯಲ್ಲಿ ಒಂದು ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ. ಹಲ್ಲೆಗೆ ಸಂಬಂಧಪಟ್ಟಂತೆ ಬಸವರಾಜ್ ಅವರು ಒಂದು ಮಾಗಡಿ ಪೊಲೀಸ್ ಠಾಣೆಗೆ ಒಂದು ದೂರನ್ನು ನೀಡಿದ್ದಾರೆ ಮತ್ತು ಬಾರ್ ಸಪ್ಲೈಯರ್ ಪ್ರತಾಪ್ ಎಂಬಾತನು ಕೂಡ ಈ ಒಂದು ದೂರಿಗೆ ಪ್ರತಿ ದೂರನ್ನು ಕೂಡ ನೀಡಿದ್ದಾರೆ. ಒಟ್ಟಿನಲ್ಲಿ ಮದುವೆಗೆ ಕೆಲವೇ ದಿನಗಳು ಬಾಕಿ ಇರುವ ಸಂದರ್ಭದಲ್ಲಿ ಬಸವರಾಜ್ ಅವರಿಗೆ ಬೇಕಿತ್ತ ಈ ಒಂದು ರಾದ್ಧಾಂತ, ಈ ಒಂದು ಪೊಲೀಸ್ ಕೇಸ್ ಎಲ್ಲ ಅಂತ ಎಲ್ರಿಗೂ ಅನಿಸುತ್ತೆ. ನಿಮಗೆ ಅನಿಸುತ್ತೆ ಈ ಒಂದು ಬಸವರಾಜ್ ಅವರ ಬ್ಯಾಚುಲರ್ ಪಾರ್ಟಿಯಲ್ಲಿ ಆಗಿರುವಂಥ ಒಂದು ರಾದ್ಧಾಂತ ಅದು ಕೇವಲ ಕೆಲವೇ ದಿನಗಳು ಒಂದು ಮದುವೆಗೆ ಇರುವ ಮುಂಚೆ ಏನನ್ಸುತ್ತೆ ಅಂತ ಕೆಳಗಡೆ ಕಾಮೆಂಟಲ್ಲಿ ತಿಳಿಸಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಕೆಳಗಡೆ ಲೈಕ್ ಬಟನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ ಶೇರ್ ಮಾಡಿ. ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.